ಇದು ಪ್ರತಾಪಗಢ ಕೋಟೆಯ ಅಂತಿಮವಾಗಿರ್ತಕ್ಕಂಥ ಬಹಳ ಎತ್ತರದಲ್ಲಿರ್ತಕ್ಕಂಥ ಪ್ರದೇಶ ಇದು. ಕೆಳಗಿನ ನೋಡಿದ್ರೆ ಏನನ್ನು ಕಾಣೋದಿಲ್ಲ ನೋಡ್ರಿ. ಇಲ್ಲಿ ಫುಲ್ ಎಲ್ಲ ಫಾಗ್ ಅದ, ಮೋಡ ಕವಿದ ವಾತಾವರಣ, ಜಿಟಿ ಮಳೆ ಹನಿ ಆಗ್ತಾ ಇದೆ. ಕೆಳಗಡೆ ಏನೂ ಕಾಣೋದಿಲ್ಲ. ಇಲ್ಲಿ ಶಿವಾಜಿ ಮಹಾರಾಜ ತನ್ನ ಶತ್ರುಗಳನ್ನು ಹಿಡಿದು ಇಲ್ಲಿ ಪನಿಷ್ಮೆಂಟ್ ಕೊಡ್ತಕ್ಕಂಥ ಒಂದು ಸ್ಥಳ ಇದು. ಭಾಳ ಡೆಪ್ತ್ ಇದೆ. पॉइंट जो करेगा उसको लेकर दिलाने का है ना, उसको पनिशमेंट देने का. ಈಗಿನವ್ರು ಮಾಡ್ಕೊಳ್ಳೋದು ಇದು ಆತ್ಮಹತ್ಯೆ ಸ್ಥಳ. ಅವಾಗ ಶಿವಾಜಿ ಮಹಾರಾಜನ ಕಾಲದೊಳಗ ಶತ್ರುಗಳನ್ನ ಹಿಡ್ಕೊಂತಂದು ಇಲ್ಲಿ ಬಿಡ್ತಿದ್ರು. देशद्रोही ऐसे गद्दार को यहाँ लाके यहाँ से उसको उठा के फेंक देने का, सजाए मौत देने का. किसी को फेंका नहीं, खाली जगह रखी थी, दहशत के लिए जगह रखी थी, दहशत के लिए. फेंका किसी को नहीं. एक हुआ था, उसका नाम मैं आपको आगे बताऊंगा, उसका नाम आगे बताऊंगा, मगर किसी को दिला नहीं गए. तो एक पॉइंट के ऊपर खड़े, यहाँ से कोंकण वैली, यहाँ से रायगढ़, इसका जिला रायगढ़, इसके अंदर सतारा. अभी तुम लोग ऐसा हो के ऐसा ये पूरा घाट उतर के ये साइड में जाएंगे, गोवा पंजी ये साइड में, फिर तुमको बैंगलोर ये कोंकण, यहाँ से कोंकण. चलो अभी आगे चलो, तीसरा टावर के ऊपर. तीसरा टावर संभाल के चलो, ಸಾವಕಾಶ. ಶಿವಾಜಿ ಮಹಾರಾಜನ ಕಾಲದೊಳಗ ಇಲ್ಲಿ ಶತ್ರುಗಳನ್ನ ಹಿಡಿದು ಅಷ್ಟೇ ಅಲ್ಲ, ತನ್ನ ರಾಜ್ಯದಲ್ಲಿರ್ತಕ್ಕಂಥ ದೇಶದ್ರೋಹಿಗಳು, ನಾಡದ್ರೋಹಿಗಳು ಅಂತ ಏನು ಕರಿತಿಲ್ಲ ಅಂತ ನಾಡದ್ರೋಹಿಗಳನ್ನ ಇಲ್ಲಿ ಮೇಲೆ ತಂದು ಕೆಳಗಡೆ ನೂಕ್ ಬಿಡ್ತಿದ್ರಂತ. ಅಲ್ಲಿ ಕುಂಡ್ರದ ಮಾಡಬೇಡ್ರಿ, ಬಹಳಷ್ಟು ಆಳವಾಗಿರ್ತಕ್ಕಂಥದ್ದು. ಇಲ್ಲಿ ಮ್ಯಾಗ ಬೇತ ಕೆಳಗಿಂದ ಏನೋ ಕಾಣೋದಿಲ್ಲ. ಇಲ್ಲಿ ಅಲ್ಲಿ ಏನೂ ಕಾಣಂಗಿಲ್ಲ. ಇದು ಒಟ್ಟೆ ಇದು ಮಾಡೋದಿಲ್ಲ. ಹೊಳೆ ಬರ್ತದ ಹೇಳ್ರಿ, ಅದು ಹೊಳೆ ಬರ್ತದ ಹೊಳೆ.